ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್, ವನಿತಾ ರಾಮು ಯೂಟ್ಯೂಬ್ ಚಾನಲ್. ನಾನು ಚೆನ್ನಾಗಿದ್ದೀನಿ, ನೀವೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ. ಆ್ಯಂಡ್ ನಾನು ಈ ವಿಡಿಯೋ ಮಾಡೋದಕ್ಕೆ ಕಾರಣ ಏನಪ್ಪ ಅಂತಂದರೆ, ನಮ್ಮೂರಲ್ಲಿ ಇವತ್ತು ಜಾತ್ರೆನ ಮಾಡ್ತಿದ್ದೀವಿ, ಊರ ಹಬ್ಬ ಅಂತ. ಸೊ ನಮ್ಮನೆಯಲ್ಲೂ ಮಾಡ್ತಿದ್ದೀವಿ. ಅದಕ್ಕೆ ನಾವು ಯಾವ ಥರ ಮಾಡ್ತೀವಿ, ಏನೇನು ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀವಿ ಅಂತ ತೋರಿಸೋಣ ಅಂದ್ಬಿಟ್ಟು ಈ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ನಮ್ಮೊಟ್ಟಿಗೆ ನೀವು ದರ್ಶನ ಮಾಡಿಕೊಂಡು ನೀವು ಏನಾದರೂ ನಿಮ್ಮ ಹರಕೆ ಏನಾದರೂ ಇದ್ದರೆ ಬೇಡ್ಕೊಳ್ಳಿ ಅಂತ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಇನ್ನೊಂದು ಹೇಳಬೇಕು ಅಂತಂದರೆ, ನಮ್ಮೂರಲ್ಲಿ ಗ್ರಾಮ ದೇವತೆ ತುಂಬ ಪವರ್ಫುಲ್. ಏನಾದರೂ ಕೇಳಿದ್ದೀವಿ ಅಂತಂದರೆ ಅದು ತಕ್ಷಣ ಆಗುತ್ತೆ. ಅದು ಅಂದರೆ ಆ ದೇವರಿಗೆ ಏನಾದರೂ ನಾವು ತಪ್ಪು ಮಾಡಿದ್ದೀವಿ ಅಂತಂದರೆ ತಕ್ಷಣವೇ ಶಿಕ್ಷೆ ಸಹ ಆಗುತ್ತೆ. ಸೊ ಹಾಗಾಗಿ ನಿಮಗೂ ತೋರಿಸೋಣ ಹೇಗಿದೆ ಏನು ಅಂತ ಅಂದ್ಬಿಟ್ಟು ಈ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಬನ್ನಿ ನೋಡ್ಕೊಬರೋಣ. ಈಗ ನಾವು ದೇವಸ್ಥಾನದ ಹತ್ರ ಬಂದಿದ್ದೀವಿ. ಸೊ ನಮ್ಮ ದೀಪ ಎಲ್ಲ ಅಲ್ಲಿಟ್ಟಿದ್ದೀವಿ. ಇನ್ನೂ ಜನ ಬರಬೇಕು ಅಂತ ಕಾಯ್ತಾ ಇದ್ದೀವಿ. ಸೊ ಅವ್ರು ಬಂದ ಮೇಲೆ ಪೂಜೆ ಎಲ್ಲ ಸ್ಟಾರ್ಟ್ ಆಗುತ್ತೆ. ಈಗ ಮಹಾಮಂಗಳಾರತಿ ಸ್ಟಾರ್ಟ್ ಆಗಿದೆ. ಇದೇನಪ್ಪ ದೇವ್ರಿಗೆ ನಮಸ್ಕಾರ ಮಾಡ್ಕೊಳ್ತೀರಾ ಈ ವಿಡಿಯೋನ ಮಾಡ್ತಿದ್ದೀನಿ ಅಂದ್ಕೋಬೇಡಿ. ನನ್ನ ತಮ್ಮ ವೀಡಿಯೋಸ್ನ ಮಾಡ್ತಿದ್ದಾನೆ, ಅವನ ಹೆಲ್ಪ್ನ ತೊಗೊಂಡಿದ್ದೀನಿ. ದೀಪನ ಇಟ್ಕೊಂಡು ನಾವೀಗ ಪ್ರದಕ್ಷಿಣೆ ಮಾಡ್ತಿದ್ದೀವಿ. ಇನ್ನೊಂದೇನು ಅಂತಂದರೆ, ಊರೆಲ್ಲ ಮಾಡ್ತಿಲ್ಲ, ಸಮ್ ಪೀಪಲ್ಸ್ ಮಾತ್ರ ಮಾಡ್ತಿರೋದ್ರಿಂದ ಜನ ಕಮ್ಮಿ ಇದ್ದಾರೆ. ನಮ್ಮೂರಲ್ಲಿ ಹೇಗೆ ಅಂತಂದರೆ, ಜಾತ್ರೆ ಮಾಡಬೇಕು ಅಂದರೆ ಐಸ್ ಕ್ರೀಮು ಅದೆಲ್ಲ ಕೊಡಬೇಕಂತೆ ದೇವರಿಗೆ, ಹಾಗಾಗಿ ಮಾಡಿಲ್ಲ. ಸೊ ಜಾತ್ರೆ ಮಾಡಿ ಅಂತ ಹೇಳಿದ್ರೆ ಅಷ್ಟು ಖರ್ಚು ಬರುತ್ತೆ, ಇಷ್ಟು ಖರ್ಚು ಬರುತ್ತೆ ಅಂತ ಹೇಳ್ತಾರೆ ಗೈಸ್. ಏನು ಮಾಡೋಣ, ಅದಕ್ಕೆ ನಾವು ಕೆಲವೊಬ್ಬರು ಮನೆಗಳಿಂದ ಸೇರಿ ವರ್ಷನೂ ಜಾತ್ರೆ ಮಾಡ್ತೀವಿ. ಕೆಲವೊಂದು ಮನೆಗಳು ಮಾತ್ರ ಸೇರ್ಕೋತೀವಿ, ಎಲ್ಲ ಮನೆಗಳವರು ಮಾಡೋದಿಲ್ಲ. ಸೊ ಅದರಲ್ಲಿ ನಾವು ಒಬ್ಬರಾಗಿದ್ದೀವಿ. ಏನು ಅಂತಂದರೆ, ಜಾತ್ರೆ ಮಾಡಬೇಕು ಅಂತಂದರೆ ಅವರ ಮನೆ ತಕ್ಕಟ್ಟಂಗೆ ಮಾಡ್ಕೋತಾರೆ. ಅದನ್ನು ಸಹ ಜಾತ್ರೆ ಮೇಲೇ ಹಾಕ್ಬಿಡ್ತಾರೆ. ಏನು ಮಾಡೋಣ, ಐಸ್ ಕ್ರೀಮು ಅದು ಇದು ಅಂತ ಇಡ್ತಾರೆ, ಮತ್ತು ಊರವ್ರ ಮೇಲೆ ಹಾಕ್ತಾರೆ. ಒಳಗಡೆ ಎಲ್ಲ ಪೂಜೆ ಮುಗಿಸ್ಕೊಬಂದ್ವಿ. ಈಗ ಇದು ಬಂದು ಮೆರವಣಿಗೆ ದೇವರು. ಇದು ಸಹ ಗಂಗಮ್ಮ ತಾಯಿನೇ. ನಿಮಗೆ ಏನಾದರೂ ಹರಕೆ ಮಾಡ್ಕೊಳ್ಳೋ ಹಂಗಿದ್ರೆ ಮಾಡ್ಕೊಳ್ಳಿ. ಡೆಫಿನೆಟ್ಲಿ ನಮ್ಮೂರು ಗ್ರಾಮ ದೇವತೆ ಪವರ್ಫುಲ್ ಆಗಿದ್ದಾರೆ. ಸೊ ನಿಮ್ಮ ಹರಕೆನ ಡೆಫಿನೆಟ್ಲಿ ತೀರಿಸ್ತಾರೆ. ಸೊ ಹರಕೆ ಮಾಡ್ಕೊಳ್ಳೋರೆಲ್ಲ ಹರಕೆ ಮಾಡ್ಕೊಳ್ಳಿ, ಹೇಳೋದಕ್ಕೆ ಇಷ್ಟಪಡ್ತೀನಿ. ನನಗಂತೂ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಒನ್ಸ್ ಅಪಾನ್ ಎ ಟೈಮ್ ನಮ್ಮ ಅಕ್ಕನಿಗೆ ಹುಷಾರಿಲ್ಲದೆ ಇದ್ದಾಗ ಈ ತಾಯಿ ಮೇಲೇ ನಾನು ಭಾರ ಹಾಕಿದ್ದು. ಸೊ ನಮ್ಮ ಅಕ್ಕ ಸೇಫಾಗಿ ನಮಗೆ ಸಿಕ್ಕಿದ್ರು, ಅಂದರೆ ಉಳ್ಕೊಂಡ್ರು. ತುಂಬ ಅಂದರೆ ತುಂಬ ಕಷ್ಟಪಟ್ಟಿದ್ವಿ ಆಗ ಒಂದು ಟೈಮಲ್ಲಿ. ಸೊ ತುಂಬ ಹೆಲ್ಪ್ ಮಾಡಿದ್ರು. ಸೊ ಅದಕ್ಕೇ ನನಗೆ ದೇವ್ರ ಮೇಲೆ ತುಂಬ ನಂಬಿಕೆ ಇದೆ. ನಾನು ಕೇಳಿರೋದೆಲ್ಲ ನೆರವೇರಿಸ್ಕೊಟ್ಟಿದ್ದಾರೆ. ಸೊ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನನ್ನ ಸೆರಗು ಬಂದು ಎಲ್ಲಿ ಬ್ಲಡ್ ಆಗುತ್ತೋ ಅಂತ ಭಯ ಪಟ್ಕೊಬಿಟ್ಟೆ ವಿಡಿಯೋ ಸ್ಟಾರ್ಟಿಂಗ್ ನೋಡಿದಾಗ. ಮತ್ತು ನಮ್ಮ ದೊಡ್ಡಕ್ಕ ಅವರು ಬಂದು ನನ್ನ ಸೆರಗನ್ನ ಎತ್ಕೊಂಡ್ರು, ಖುಷಿ ಆಯಿತು. ಅವರು ಎತ್ಕೊಂಡಿದ್ದು ಅಲ್ಲದೆ ಏನಾದರೂ ಆಗಿದೆಯಾ ಅಂತ ಚೆಕ್ ಬೇರೆ ಮಾಡ್ತಿದ್ದಾರೆ ನೋಡಿ. ಸೊ ಖುಷಿ ಆಯಿತು, ನನ್ನ ಮೇಲೆ ಇಷ್ಟೊಂದು ಕೇರ್ ಇದೆಯಾ, ಲವ್ ಇದೆಯಾ ಅಂತ. ಸೊ ಗೈಸ್, ಗುಡ್ ಮಾರ್ನಿಂಗ್. ಏನಪ್ಪ ಈ ವಿಡಿಯೋ ಇವಾಗ ಕಂಟಿನ್ಯೂ ಮಾಡ್ತಿದ್ದೀನಿ ಅಂತಂದರೆ, ನಿನ್ನೆ ದೇವಸ್ಥಾನದಿಂದ ಬಂದು ಅಡುಗೆ ಎಲ್ಲ ಮಾಡಿಕೊಂಡು ಮತ್ತು ಬೇರೆ ದೇವಸ್ಥಾನಕ್ಕೆ ಹೋಗಿದ್ವಿ, ಸಪ್ಲಮ್ಮನ ದೇವಸ್ಥಾನಕ್ಕೆ, ಕೊಳಚಿಮನಹಳ್ಳಿ ಹತ್ರ. ಅಲ್ಲಿಗೆ ಹೋಗಿ ಅಲ್ಲೆಲ್ಲ ಮುಗಿಸ್ಕೊಂಡು ಪೂಜೆ ಅದು ಇದು ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಮತ್ತೆ ಬಂದು ಅಡುಗೆ ಎಲ್ಲ ಮಾಡಿಕೊಂಡು ತಿಂದು ರಿಲೇಟಿವ್ಸ್ನೆಲ್ಲ ಸುಧಾರಿಸಿ ಎಲ್ಲ ಮಾಡೋ ಅಷ್ಟರಲ್ಲಿ ಟೈಮ್ ಆಗೋಗಿತ್ತು. ನನಗೂ ಬೇರೆ ಟಯರ್ಡ್ ಆಗಿಬಿಟ್ಟಿತ್ತು. ಅದಕ್ಕೇ ಇವತ್ತು ಮಾರ್ನಿಂಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಈ ವಿಡಿಯೋನ. ಆ್ಯಂಡ್ ನಾವು ಯಾವ ಥರ ಎಂಜಾಯ್ ಮಾಡಿದ್ವಿ ಏನು ಅಂತ ನೀವೆಲ್ಲ ನೋಡಿದ್ರಲ್ವ. ಸೊ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಿದ್ದೀನಿ. ಯಾಕೆ ಅಂತಂದರೆ, ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಕಾಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿದ್ರೆ ಅಲ್ವಾ ನಾನು ಮುಂದೆ ಹೋಗೋದಕ್ಕೆ ಸಾಧ್ಯ. ಸೊ ಹಾಗಾಗಿ ಇನ್ನು ಯಾವ ಥರ ವೀಡಿಯೋಸ್ ಬೇಕು, ಮೇಕಪ್ ವೀಡಿಯೋಸ್ ಯಾಕೆ ಯಾರೂ ಕೇಳ್ತಿಲ್ಲ ಅಂತ ನನಗೆ ಡೌಟ್ ಹೊಡಿತಿದ್ದೆ. ದಯವಿಟ್ಟು ಮೇಕಪ್ ವೀಡಿಯೋಸ್ ಯಾವ ಥರ ಬೇಕೋ ಅಂತ ತಿಳಿಸ್ಕೊಟ್ರೆ ನಾನು ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ ಇನ್ನೊಂದು ಏನಪ್ಪ ಪ್ರಾಬ್ಲಮ್ಮು ಅಂತಂದರೆ, ನಮ್ಮೂರಲ್ಲಿ ನನಗೆ ಮೇಕಪ್ ಮಾಡಿಸ್ಕೊಳ್ಳೋರು ಸಿಗ್ತಿಲ್ಲ. ಸ್ಕೂಲ್ಗೆ ಹೋಗೋ ಮಕ್ಕಳು ಜಾಸ್ತಿ ಇದ್ದಾರೆ. ಆ್ಯಂಡ್ ಕಾಲೇಜ್ ಹುಡುಗಿರಾದರೆ ನಮ್ಮ ರಿಲೇಟಿವ್ಸಲ್ಲಿ ಯಾರೂ ಇಲ್ಲವೇ ಇಲ್ಲ. ಹಾಗಾಗಿ ಆದಷ್ಟು ಟ್ರೈ ಮಾಡ್ತೀನಿ, ನನ್ನ ಮೇಲೇ ಮಾಡಿಕೊಂಡು ತೋರಿಸೋದಕ್ಕೂ ಟ್ರೈ ಮಾಡ್ತೀನಿ ನಾನು. ಸೊ ದಯವಿಟ್ಟು ಮೇಕಪ್ ವೀಡಿಯೋಸ್ ಯಾವ ಥರ ಬೇಕು ಅಂತ ತಿಳಿಸ್ಕೊಡಿ ಗೈಸ್. ಸೊ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್.